ಗೈಸ್ ನೆನೆ ಸಕಲೇಶ್ಪುರ ಟ್ರಿಪ್ ಮುಗಿಸ್ಕೊಂಡು ರಿಟರ್ನ್ ಊರಿಗೆ ಬರ್ಬೇಕಿತ್ತು. ಸೊ ಅದಕ್ಕೆ ಫ್ರೆಶ್ ಅಪ್ ಆಗಿ ನಮ್ಮ ಬಾಯ್ಸ್ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊತಿದ್ರು. ನೈಟ್ ಡಿನ್ನರ್ ಮಾಡೋಣ ಅಂದ್ರೆ ಯಾರಿಗೂ ಹೊಟ್ಟೆ ಹಸಿತಾ ಇರಲಿಲ್ಲ. ಸೊ ಅದಕ್ಕೆ ಬೇಕರಿಗೆ ಬಂದು ಸ್ನಾಕ್ಸ್ ತಗೊಂಡು ನಮ್ಮ ಬ್ರೋ ಒಬ್ರು ಇದನ್ನ ಟ್ರೈ ಮಾಡಿ ಅಂತ ಕೊಟ್ರು. ಸೊ ಟೇಸ್ಟ್ ಮಾಡಿದಾಗ ಚೆನ್ನಾಗಿತ್ತು. ಸಕಲೇಶ್ಪುರ ರೈಲ್ವೆ ಸ್ಟೇಷನ್ ಇಂದ 11:30ಗೆ ಟ್ರೈನ್ ಇತ್ತು. ನಾವು ಸ್ಟೇ ಆಗಿದ್ದ ರೂಮ್ ಇಂದ ರೈಲ್ವೆ ಸ್ಟೇಷನ್ ಜಸ್ಟ್ 2 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ನಡ್ಕೊ ಹೋಗ್ಬೇಕಾದ್ರೆ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಎನಿವೇಸ್ ರೈಲ್ವೆ ಸ್ಟೇಷನ್ ಬೇಗ ರೀಚ್ ಆದ್ವಿ. 11:30ಗೆ ಬರ್ಬೇಕಾಗಿರೋ ಟ್ರೈನು 11:50ಗೆ ಬಂತು. ಗೈಸ್ ಸಕಲೇಶ್ಪುರದಿಂದ ಮೈಸೂರಿಗೆ ಹೋಗೋ ಟ್ರೈನು ಹಾಸನಲ್ಲಿ ಇಂಜಿನ್ ಚೇಂಜ್ ಆಗ್ಬೇಕಿತ್ತು. ಅದನ್ನ ಲೈವ್ ಆಗಿ ನೋಡ್ದಂಗ್ ಆಯ್ತು. ನಾವು ಮೈಸೂರು ಜಂಕ್ಷನ್ ಬರೋಷ್ಟರಲ್ಲಿ ಟೈಮ್ 3:40 ಆಗ್ಬಿಟ್ಟಿತ್ತು. ಇಷ್ಟೊತ್ತಲ್ಲಿ ಬಸ್ ಸಿಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಆಟೋ ಮಾಡ್ಕೊಂಡು ಊರಿಗೆ ಬಂದ್ಬಿಟ್ಟು. ಎನಿವೇಸ್ ಇದು ಇವತ್ತಿನ ಕತೆ. ನಿನ್ನೆ ಮೊನ್ನೆ ಎಲ್ಲ ಸರಿಯಾಗಿ ನಿದ್ದೆ ಇರಲಿಲ್ಲ. ಅದಕ್ಕೆ ಇವತ್ತು 12 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಇವತ್ತು ಪಾಂಡುಪುರದಲ್ಲಿ ಇದ್ದಿದ್ದು ಜಿಮ್ ಅಪ್ಪನಿಗೆ ನನ್ನ ಇನ್ವೈಟ್ ಮಾಡಿದ್ರು. ಅಲ್ಲಿ ಅವ್ರನ್ನ ಮಾತಾಡ್ಸ್ಕೊಂಡು ನಾನು ಮನೆಗೆ ಬರೋಷ್ಟರಲ್ಲಿ ತುಂಬಾ ಟೈಮ್ ಆಗ್ಬಿಟ್ಟಿತ್ತು. ಎನಿವೇಸ್ ಗೈಸ್ ಸಕಲೇಶ್ಪುರ ಟ್ರಿಪ್ ಫುಲ್ ವಿಡಿಯೋ ಯಾರು ನೋಡಿಲ್ಲ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. 1 ವೀಕ್ ಇಂದ ನಮ್ಮ ರಿಲೇಷನ್ ಮನೇಲಿ ನಮ್ಮ ಬ್ರೋದು ಹೆಲ್ಮೆಟ್ ಬಿಟ್ಬಿಟ್ಟಿದೆ. ಅದನ್ನ ತರಕ್ಕೆ ಅಂತಾನೆ ನಾನು ನಮ್ಮ ಬ್ರೋ ಶ್ರೀರಂಗಪಟ್ಟಣಕ್ಕೆ ಬಂದು ನಮ್ಮ ರಿಲೇಟಿವ್ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೆಲ್ಮೆಟ್ ಎತ್ಕೊಂಡು ಊರಿಗೆ ಅಂತ ಹೊಡ್ಬೇಕಾದ್ರೆ ನಮ್ಮ ಜೊತೆ ಟ್ರಿಪ್ ಬಂದಿದ್ದ ಬಾಯ್ಸ್ ಎಲ್ಲ ಸಿಕ್ಕಿದ್ರು. ನೋಡಿ ಗೈಸ್ ನಿನ್ನೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಮನೇಲಿ ಇರ್ಸೋರೆ ಅವ್ನು ಫೋನ್ ಮಾಡಿಲ್ಲ ಗೈಸ್. ಡೈಲಾಗ್ ಸ್ಟಾರ್ ಇದೆಲ್ಲ ಆದ್ಮೇಲೆ ಪಟ್ಟಣದಲ್ಲಿ ಯಾವ ಕೆಲಸನೂ ಬಾಕಿ ಇಲ್ಲದೆ ಮುಗಿಸ್ಕೊಂಡು ಮನೆಗೆ ಬಂದು. ಎನಿವೇಸ್ ಟ್ರಿಪ್ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಆ್ಯಂಡ್ ಫಾಲೋ ಮಾಡಿ. ಬಾಯ್.